ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿ. ಈ ಒಂದು ಸಂಕ್ರಾಂತಿಯ ಹಬ್ಬದ ಆಚರಣೆ ತಾವೆಲ್ಲ ಬ್ಯುಸಿಯಾಗಿದ್ದೀರಾ, ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀರಾ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ. ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲೇ ಬದುಕಿ ಒಳ್ಳೆಯ ಕ್ರಾಂತಿ ಆಗಲಿ, ಒಳ್ಳೆಯ ಸನ್ಮಾರ್ಗದಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಗಳಾಗಿ ಸುಖ, ಆರೋಗ್ಯ, ಆಯುಷ್ಯು, ಸಂಪತ್ತು ಎಲ್ಲವೂ ಕೂಡ ಈ ಸಂಕ್ರಾಂತಿ ಸಮೃದ್ಧಿಯಾಗಿ ನಿಮಗೆ ಲಭಿಸಲಿ ಅಂತ ಹೇಳಿ ನನ್ನೆಲ್ಲ ಗುರು ವೃಂದಕ್ಕೆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಫಲಶ್ರುತಿ ಏನಪ್ಪ ಅಂತಂದರೆ, ಈ ವರ್ಷ ಸಂಕ್ರಾಂತಿನಲ್ಲಿ ಇದು ಕ್ರೋಧಿನಾಮ ಸಂವತ್ಸರದಲ್ಲೇ ನಡೀತಾ ಇದೆ. ಇನ್ನು ವಿಶ್ವಾವಸು ಸಂವತ್ಸರ ಬರ್ತಾ ಇಲ್ಲ. ಆದರೆ ಹೊಸ ವರ್ಷಕ್ಕೆ ನಮ್ಮ ಯುಗಾದಿ ಹಬ್ಬದ ಹಿಂದೆ ಬರುವಂಥ ಈ ಸಂಕ್ರಾಂತಿ ಕೆಲವು ಒಳ್ಳೆಯದನ್ನು ಮಾಡುತ್ತೆ, ಕೆಟ್ಟದ್ದನ್ನು ಹೋಗುತ್ತೆ. ಕೆಲವು ಹಬ್ಬಗಳು ಹಬ್ಬದ ಪವರ್ ಕಮ್ಮಿ ಆಗ್ತಿದ್ದ ಹಾಗೆ ಕೆಲವರಿಗೆ ಕೆಟ್ಟದ್ದಾಗ್ಬೋದು, ಕೆಲವು ಒಳ್ಳೆಯದು ಆಗ್ಬೋದು. ಅವರವರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ದಶಾಭಕ್ತಿ ಪ್ರಕಾರ, ಅವರವರ ಜಾತಕದಲ್ಲಿ ದಶಾಭಕ್ತಿ ಪ್ರಕಾರ. ಒಂದು ಚೌಟ್ರಿ ಗ್ರ್ಯಾಂಡಾಗಿ ಮದುವೆ ನಡೀತಾ ಇದೆ. ಹಬ್ಬ ಅಂದರೆ 3 ದಿವಸ ಮದುವೆ ಮಾಡ್ಬೋದು. 3 ದಿನ ಆದಮೇಲೆ ಛತ್ರ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಛತ್ರಕ್ಕೆ ಬರೋಕ್ಕೆ ಮುಂಚೆ ಛತ್ರ ಸೈಲೆಂಟಾಗಿತ್ತು. ಛತ್ರಕ್ಕೆ ಬಂದಮೇಲೆ, ಚೌಟ್ರಿಗೆ ಬಂದಮೇಲೆ 3 ದಿವಸ ಏನು ಮೈಕ್ ಸೌಂಡು, ವಾದ್ಯಗಳು, ಜನಗಳದು, ಅಲ್ಲಿ ಎಲ್ಲ ಸಂಭ್ರಮನೋ ಸಂಭ್ರಮ, ಮದುವೆ ಸಂಭ್ರಮ. ಮದುವೆ ಆದ ತಕ್ಷಣ ಖಾಲಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದುಬಿಡ್ತೀವಿ. ಆಗ ಛತ್ರ ಸೈಲೆಂಟಾಗಿರುತ್ತೆ ಚೌಟ್ರಿ. ಹಾಗೆ ಹಬ್ಬ ಕೂಡ ಹಾಗೆ ಆಯಾ ವರ್ಷದಲ್ಲಿ ಆಯಾ ಕರೆಕ್ಟಾಗಿ ಹಬ್ಬಗಳು ಬರ್ತದೆ. ಹಬ್ಬದ ಆಚರಣೆ ಭಾಳ ಗ್ರ್ಯಾಂಡಾಗಿರುತ್ತೆ. ಹಬ್ಬ ಕಳೆದ ನಂತರ ಛಾಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವು ಹಬ್ಬಗಳಲ್ಲಿ ಮಾಡಿದಂಥ ವ್ರತ, ಪೂಜೆ, ಧ್ಯಾನ, ಜಪ, ಹವನ, ಹೋಮ ಇದು ಭಾಳಷ್ಟು ದಿವಸ ಪವರ್ ಕೊಡುತ್ತೆ, ನಮ್ಮನ್ನು ಚಾರ್ಜ್ ಮಾಡುತ್ತೆ. ಆತ್ಮಗಳ ಚಾರ್ಜ್ ಆಗಲಿಕ್ಕೆ ಅಂತ ನಾವು ಹಬ್ಬಗಳನ್ನು ಮಾಡ್ತೀವಿ. ನಾವು ಹಬ್ಬನೇ ಮಾಡಲ್ಲ ಅಂದರೆ ಆತ್ಮ ಚಾರ್ಜ್ ಆಗಲ್ಲ. ಹಬ್ಬ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ದಾನ ಮಾಡಬೇಕು, ಜಪ ಮಾಡಬೇಕು, ಏನಾದರೂ ಒಂದು ಒಳ್ಳೆಯ ಪುಣ್ಯ ಕೆಲಸಗಳನ್ನು ಮಾಡ್ತಿದ್ರೆ ಆತ್ಮ ತನಗೆ ತಾನೇ ಚಾರ್ಜ್ ಆಗುತ್ತೆ. ನಮಗೆ ಕಂಠಪೂರ್ತಿ ಊಟ ಮಾಡ್ತೀವೋ ತೃಪ್ತಿ ಆಗುವಷ್ಟು, ಹಾಗೆ ಆತ್ಮತೃಪ್ತಿ ಆಗುವಷ್ಟು ಧ್ಯಾನ, ಜಪ, ಭಜನೆ, ಯಾತ್ರೆ, ಜಾತ್ರೆ, ಹೋಮ, ಹವನಗಳನ್ನು ಮಾಡಿದ್ರೆ ನಮ್ಮಲ್ಲಿ ಹೇಗೆ ಹೊಟ್ಟೆ ತುಂಬ ಖುಷಿಯಾಗಿರ್ತೋ ಆಗ ಆತ್ಮ ಖುಷಿಯಾಗಿರ್ತದಂತೆ ಈ ಪುಣ್ಯ ಕಾರ್ಯಗಳಿಂದ. ಇವತ್ತು ಈ ಸಂಕ್ರಮಣ, ಇವತ್ತಿನ ಮಕರ ಸಂಕ್ರಾಂತಿ ಭಾಳ ವಿಶೇಷವಾದಂಥದ್ದು. ಕ್ರೋಧಿನಾಮ ಸಂವತ್ಸರದ ಕೊನೆ ಸಿಹಿ ಹಬ್ಬ, ಎಳ್ಳು ಬೆಲ್ಲ ತಿನ್ನುವಂಥದ್ದು ಹಬ್ಬ ಇವತ್ತು. ಆದರೆ ಈ ಸಂಕ್ರಾಂತಿ ಕಳೆದ ನಂತರ ಇದರದ್ದು ಫಲ ಕೆಲವರು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ ಅಂತ ಹೇಳಿದ್ದೀನಿ. ಕೆಲವು ಜಾತಕದಲ್ಲಿ ಕೆಲವು ಗ್ರಹಸ್ಥಿತಿಗಳ ಪ್ರಕಾರ ಹಬ್ಬ ಕಳೆದ ನಂತರ ಕೆಲವರಿಗೆ ಅಡೆತಡೆಗಳು, ತೊಂದರೆಗಳು ಜಾಸ್ತಿ ಆಗ್ತದೆ. ವರಮಹಾಲಕ್ಷ್ಮಿ ಹಬ್ಬ ಮಾಡೇ ನನ್ನ ಮನೇಲಿ ತುಂಬ ತೊಂದರೆ ಆಯಿತು ಅಂತಾರೆ. ಗಣಪತಿ ಕೂರಿಸ್ಬಿಟ್ಟು ಬಂದು ಆಮೇಲೆ ಇಮಿಡಿಯೇಟಾಗಿ ಆಕ್ಸಿಡೆಂಟ್ ಆಯಿತು ಅಂತಾರೆ. ಹಬ್ಬ ಈ ಥರ ಆಯಿತು. ಗಣಪತಿ ಹಬ್ಬದಿಂದ ನಮ್ಮ ತಂದೆ ಸತ್ತೋಗ್ಬಿಟ್ರು, ಅದಕ್ಕೆ ನಾವು ಗಣಪತಿ ಕೂರಿಸಲ್ಲ. ವರಮಹಾಲಕ್ಷ್ಮಿ ದಿವಸನೇ ನಮ್ಮ ಮನೇಲಿ ತಮ್ಮ ಸತ್ತೋದ, ಅದಕ್ಕೆ ನಾವು ವರಮಹಾಲಕ್ಷ್ಮಿ ವ್ರತ ಮಾಡಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ ಅಂತೀವಿ. ಹಾಗೆ ಹಬ್ಬ ಕೆಲವು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ ಅಂತ ಹೇಳಿದೆ. ಈ ವರ್ಷ ಈ ಒಂದು ಹವಾ ಏನಿದೆಯೋ ಭಾಳಷ್ಟು ಜನಕ್ಕೆ ನಾನು 2025 ಭವಿಷ್ಯ ಹೇಳಿದ್ದೆ 1ನೇ ತಾರೀಕು. ನಾನು ಬೆಂಕಿ ಅವಘಡಗಳಾಗತ್ತೆ, ಭೂಕಂಪನ ಅಥವಾ ಭೂಕಂಪ ಅಂದರೆ ಬಾಯಿ ಬಿಡೋದು, ಭೂಮಿ ಸೀಳ್ಕೊಳ್ಳುತ್ತೆ. ಕಂಪನ ಅಂದರೆ ಭೂಮಿ ನಡುಗುತ್ತೆ. ಅಗ್ನಿ ಅವಘಡಗಳು, ಇದರಲ್ಲಿ ಭಾಳಷ್ಟು ತೊಂದರೆ ಆಗುತ್ತೆ ಅಂತ. ಈಗ ನಮ್ಮ 2 ದಿನದ ಹಿಂದೆ ಅಮೇರಿಕಾದಲ್ಲಿ ದೊಡ್ಡ ಅಗ್ನಿ ದುರಂತ ಆಯಿತು. ಬೆಟ್ಟ
10,000 ಮನೆಗಳು, 10,000 ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಸುಟ್ಟೋಯ್ತು 3 ದಿವಸದಿಂದ. ಸ್ಯಾನ್ ಫ್ರಾನ್ಸಿಸ್ಕೋ, ಕೆಳಗಡೆ USA ಕೆಲವು ಸ್ಟೇಟ್ಸಲ್ಲೆಲ್ಲ ಅಗ್ನಿ ಅವಘಡಗಳು. ಚೈನಾದಲ್ಲಾಗಲೇ ಭೂಕಂಪ ಆಯಿತು, ಸಾವಿರಾರು ಮನೆಗಳು ಭೂಕಂಪ. ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಮದೀನಕ್ಕೆ ಹೋಗ್ತಾರೆ, ಆ ಜಾಗದಲ್ಲೆಲ್ಲ ಏನು ಜಲಪ್ರಳಯ, ಆ ಮರುಭೂಮಿನಲ್ಲಿ ಜಲಪ್ರಳಯ. ಆ ಪುಣ್ಯಸ್ಥಾನ ಏನು ಆ ದೇವಸ್ಥಾನ ಮೆಕ್ಕಾ ಮಸೀದಿನಲ್ಲಿ ಏನು ಹೋಗಿ ಆ ದೇವಸ್ಥಾನ ಮಸೀದಿ ಇದೆಯಲ್ಲ, ಅಲ್ಲೆಲ್ಲ ಏನು ಜಲ ತುಂಬಿ ಹರಿತಾ ಇದೆ. ಹೀಗಾಗಿ ಭೂಕಂಪದಿಂದ, ಅಗ್ನಿ ಅವಘಡದಿಂದ ಎಷ್ಟು ಜನಕ್ಕೆ ಧನಹಾನಿ, ಆಸ್ತಿ ಪಾಸ್ತಿಗಳ ಹಾನಿ ಆಗ್ತಿದೆ. ಸಂಕ್ರಾಂತಿ ಹಬ್ಬದ ನಂತರ ಎಷ್ಟೋ ಜನಗಳಿಗೆ ಬೆಂಕಿಯಿಂದ ಮನೆ ಸುಟ್ಟೋಗ್ಬೋದು, ಭೂಕಂಪನದಿಂದ ಹೊಲ ಗದ್ದೆ ತೋಟ ಬಂಗ್ಲೆಗಳು ಈ ಥರದಲ್ಲಿ ತೊಂದರೆ ಆಗ್ಬೋದು. ಈ ಥರದಿಂದ ಈ ವರ್ಷ ಲಕ್ಷ್ಮಿ, ಮಹಾಲಕ್ಷ್ಮಿ ಜಗತ್ತಿನಲ್ಲಿ ಹಲವಾರು ಕಡೆಯಿಂದ ತನ್ನ ನರ್ತನವನ್ನು ಮಾಡ್ತಾಳೆ. ನಾನು ಅದಕ್ಕೆ ಆವಾಗಲೇ ಹೇಳ್ತೀನಿ, ಅಧರ್ಮ ಜಾಸ್ತಿ ಎಲ್ಲಾಗುತ್ತೆಯೋ, ಎಲ್ಲಿ ವಿಪರೀತ ಸೆಕ್ಸು, ಕಾಮ, ವಿಪರೀತ ಕುಡಿತ, ಜೂಜು, ಮೋಸ, ವಂಚನೆ, ಇವೆಲ್ಲ ಅಧರ್ಮ ಜಾಸ್ತಿ ಆದಾಗ ಇಲ್ಲ ಭೂಕಂಪ ಆಗಬೇಕು, ಇಲ್ಲ ಸುನಾಮಿ ಆಗಬೇಕು, ಇಲ್ಲ ಬೆಂಕಿ ಅವಘಡ ಆಗಬೇಕು, ಇಲ್ಲ ಬಿರುಗಾಳಿ ಬಂದು ಹೋಗಬೇಕು. ಹೊಟ್ಟೆ ತುಂಬಿದ ಮೇಲೆ ನಾವು ಶಾಂತಿಯಾಗಿರ್ತೀವಿ. ಮದುವೆ ಮದುವೆ ಆಗೋವರೆಗೂ ಚೌಟ್ರಿ, ಮದುವೆ ಆದ ತಕ್ಷಣ ಚೌಟ್ರಿ ಶಾಂತಿ ಆಗುತ್ತೆ. ಹಾಗೆ ಪ್ರಕೃತಿ ಕೂಡ ಚೆನ್ನಾಗೆ ಶಾಂತಿ ಆಗಬೇಕು ಅಂದರೆ ಈ ಅಧರ್ಮ ಎಲ್ಲಿದೆಯೋ ಅಲ್ಲೆಲ್ಲ ಈ ಥರ ಭೂಕಂಪನ, ಚಂಡಮಾರುತ ಈ ಥರದಲ್ಲಿ ಶಾಂತಿ ಮಾಡುತ್ತೆ ಅಧರ್ಮವನ್ನು. ಹೀಗಾಗಿ ಭಾಳಷ್ಟು ಜನಕ್ಕೆ ಈ ವರ್ಷ ತೋಟ, ಹೊಲ, ಗದ್ದೆ ಅಥವಾ ರಿಸಾರ್ಟ್ಸ್ ಮಾಡಿದರೆ, ಕೆಲವು ಕಡೆ ಕಟ್ಟಡಗಳಿಂದ ತೊಂದರೆ, ಬೆಂಕಿಯಿಂದ, ಅಗ್ನಿಯಿಂದ ಆಸ್ತಿ, ಜಲದಿಂದ, ನೀರಿನಿಂದ, ಪ್ರಳಯದಿಂದ ಆಸ್ತಿ ಪಾಸ್ತಿ ನಷ್ಟ, ಭೂಕಂಪನ, ಭೂಮಿಯಿಂದ, ಭೂತತ್ವದಿಂದ ಆಸ್ತಿ ಪಾಸ್ತಿ ನಷ್ಟ ಆಗತ್ತೆ. ಈ ವರ್ಷ ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ನಮ್ಮ ಆಸ್ತಿ ಪಾಸ್ತಿಗಳನ್ನು ಕಾಪಾಡ್ಕೋಬೇಕು. ನಾನಾ ರೀತಿ ತೊಂದರೆಗಳಿಂದ ಬಳಲುವಂಥ ಸಂದರ್ಭ ಇದೆ. ಆದರೂ ಅನ್ಯಾಯದಲ್ಲಿ ಸೈಟ್ ಮಾಡೋದು, ಮೋಸ ಮಾಡಿ ಸೈಟ್ ತೊಗೊಳ್ಳೋದು, ಮೋಸ ಮಾಡಿ ಜಮೀನು, ಮೋಸ ಮಾಡಿ ಹೊಲ ಗದ್ದೆ ತೋಟ, ಮೋಸದಿಂದ ಮನೆ ಬರೆಸ್ಕೊಳ್ಳೋದು, ಈ ಥರದ್ದೆಲ್ಲ ಅಧರ್ಮ. ಇವಾಗ ಅದು ಪಾಠ ಕಲಿಸುತ್ತೆ. ಇದು ಒಂದು ಎಚ್ಚರಿಕೆ ಗಂಟೆ ಮನುಷ್ಯನಿಗೆ, ಮನುಕುಲಕ್ಕೆ ಪ್ರಕೃತಿ ಕೊಡೋ ಒಂದು ಎಚ್ಚರಿಕೆ ಇದು. ಈ ಜಮೀನು ನಂದು, ಆ ಮನೆ ನಂದು, ಈ ಬಿಲ್ಡಿಂಗ್ ನಂದು, ಇದು ನಂದು, ಅದು ನಂದು ಅಂಥೇಳಿ ನಾವು ಏನು ಎಷ್ಟು ಮೋಸ, ವಂಚನೆ, ಕೋರ್ಟು, ಪೊಲೀಸ್ ಸ್ಟೇಷನ್ನ ಅಲಿಸ್ತೀವಿ, ಮಾಡ್ತೀವಿ, ತೊಂದರೆ ಮಾಡ್ತೀವಿ. ಒಂದು ಸಲ ಭೂಕಂಪ ಹಾಕ್ಬಿಟ್ರೆ, ಭೂಕಂಪ ಬಂತು ಅಂದರೆ ಏನು ಮಾಡ್ತೀರಿ? ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಇರೋಷ್ಟು ದಿವಸ ಯಾವುದೂ ನಂದಲ್ಲ, ಎಲ್ಲ ಭಗವಂತದ್ದು. ಚೆನ್ನಾಗಿದ್ದರೆ ಚೆನ್ನಾಗಿರ್ತೀವಿ, ಚೆನ್ನಾಗಿಲ್ಲ ಅಂದರೆ ಯಾವುದೂ ಇರೋದಿಲ್ಲ. ಅದರಿಂದ ಭಗವಂತ ನಮ್ಮ ಇರೋ ಜಾಗದಲ್ಲಿ ಈ ಭೂಕಂಪ ಅಥವಾ ಬೇರೆ ಯಾವ ರೀತಿ ಅವಘಡಗಳು, ಅಗ್ನಿಯ ಅಥವಾ ಜಲ ಅವಘಡ ಯಾವುದೂ ಆಗದೇ ಇರಲಿ, ನಮ್ಮ ಆಸ್ತಿ ಪಾಸ್ತಿಗೆ ನಷ್ಟ ಬರದೇ ಇರಲಿ, ತೊಂದರೆ ಆಗದೇ ಇರಲಿ ಅಂತ ದಿನನಿತ್ಯ ಪ್ರಾರ್ಥನೆ ಮಾಡಬೇಕು. ನಾವೇಗೆ ನಿಮಗೆ ದೇವರೇ ಆಯುಷ್ಯ ಆರೋಗ್ಯ ಕೊಡು ಅಂತ ಕೇಳ್ತೀವೋ, ಹಾಗೆ ನಾವಿರೋ ತನಕ ನಾವು ಗಳಿಸಿದಂಥ ಆಸ್ತಿಯೂ ಕೂಡ ಅದಕ್ಕೂ ಆಯುಷ್ಯ ಆರೋಗ್ಯ ಬೇಕು ಅಂತ ಕೇಳಬೇಕು. ಮನೆ, ಸೈಟು, ಹೊಲ ಗದ್ದೆಗೂ ಕೂಡ ಆಯುಷ್ಯ ಆರೋಗ್ಯ ಬೇಕು. ಭೂಕಂಪ ಆದರೆ ಅದು ಆಯುಷ್ ಹೊರಟೋಯ್ತು, ಭೂಕಂಪನ ಆದರೆ ಮನೆ ಬಿದ್ದೋಯ್ತು, ಅದರ ಆಯುಷ್ ಮುಗೀತು. ವಾಸ್ತು ದೋಷಕ್ಕಿಂತ ಭೂಮಿ ವಾಸ್ತು ಬಹಳ ಜೋರು. ಈಗ ಮನೇಲಿರೋ ವಾಸ್ತು ದೋಷ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೋದು. ಭೂಮಿ ವಾಸ್ತುನೇ ಅಲ್ಲಾಡಿಬಿಟ್ರೆ ಮನೆ ಬಿದ್ದೋಯ್ತು ಅಂದರೆ, ಭೂಕಂಪ ಆಯಿತು ಅಂದರೆ ಏನು ಮಾಡೋಕ್ಕಾಗತ್ತೆ? ಅದರಿಂದ ಈ ಭೂಮಿ ಮೇಲಿರೋ ಅಂದರೆ ಮಂಗಳ ಗ್ರಹ, ಭೂಮಿ ಪುತ್ರ ಅಂದರೆ ಮಂಗಳ ಗ್ರಹ. ಈ ಮಂಗಳ ಗ್ರಹಕ್ಕೆ ಮತ್ತು ಶುಕ್ರ ಈ ಗ್ರಹಕ್ಕೆ ನಾವು ದಿನನಿತ್ಯ ಶಾಂತಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಎಲ್ಲೆಲ್ಲ ಧರ್ಮ ಇದೆಯೋ ಅಲ್ಲಿ ಭೂಕಂಪ, ಸುನಾಮಿ ಎಲ್ಲ ನಡೀತದೆ, ಅದು ನಿಜ. ಪೊಲೀಸ್ ಸ್ಟೇಷನಲ್ಲಿ ಲಂಚ ಕೊಟ್ಟು ನಾವು ಪಾಸ್ ಮಾಡ್ಕೋಬೋದು. ಕೋರ್ಟಲ್ಲೂ ಕೂಡ ಹೆಂಗೋ ಮಾಡಿ ನಾವು ದುಡ್ಡು ಕೊಟ್ಟು ಹೆಂಗೋ ಮಾಡಿ ನಾವು ಗೆಲ್ಬೋದು. ಪ್ರಕೃತಿ ಮುಂದೆ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕಿಂತ ಮೀರಿದ್ದು ದೈವಶಕ್ತಿ. ಆದ್ದರಿಂದ ವಿಜ್ಞಾನಕ್ಕೆ ಮೀರಿದ್ದು ಈ ದೈವಶಕ್ತಿ. ಯಾವುದೋ ಕಾನೂನಿಗೆ ಅಡ್ಡ ಮಾಡೋಕ್ಕೆ ಹಾಕಲ್ಲ ನಾವು.
ಈ ಕಾನೂನು ತೊಗೊಂಬಂದ್ಬಿಟ್ಟು ಈಗ ಭೂಕಂಪ ಆಗಬೇಡ ಅಂತ ಹೇಳೋಕ್ಕಾಗಲ್ಲ. ಈ ಕಾನೂನು ಮಾಡಿದ್ದೀವಿ ಮಳೆ ಬರಲ್ಲ, ಈ ಕಾನೂನು ಮಾಡಿದ್ದೀವಿ ಬೆಂಕಿ ಅವಘಡಗಳಾಗೋದು, ಅಗ್ನಿ ಅವಘಡ ಆಗೋಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾನೂನು ಏನೂ ಅಲ್ಲ ಪ್ರಕೃತಿಗೆ. ನಾವೆಷ್ಟು ಪ್ರಕೃತಿಯನ್ನು ಪ್ರೀತಿಸ್ತೀವೋ ಅಷ್ಟು ನಮ್ಗೆ ಸಂರಕ್ಷಣೆ ಮಾಡುತ್ತೆ. ಪ್ರೀತಿ ಅಂದ್ರೇನು? ಆ ಧರ್ಮ ಇರಬಾರ್ದು. ಅದೇ ಧರ್ಮದಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಧರ್ಮ ಪಾಲನೆ ಮಾಡಬೇಕು. ಯಾವಾಗ ನಾವು ಧರ್ಮ ಪಾಲನೆ ಮಾಡ್ತೀವೋ ಆ ಧರ್ಮ ನಮ್ಮನ್ನೇ ಸಂರಕ್ಷಿಸ್ತದೆ. ಧರ್ಮೋ ರಕ್ಷತಿ ರಕ್ಷತಃ. ಆದ್ದರಿಂದ ಈ ಹೊಲ ಗದ್ದೆ ತೋಟ ಮನೆ ಸೈಟು ಒಡವೆ ವಿಚಾರದಲ್ಲಿ ಮೋಸ ಮಾಡಿದರೆ ಅಂಥವ್ರಿಗೆ ಈ ವರ್ಷ ಬಹಳ ಚೆನ್ನಾಗಿ ಪಾಠ ಕಲಿಸುತ್ತೆ. ಯಾರ್ಯಾರು ಮೋಸ ಮಾಡಿದ್ದರೋ ಜಮೀನು ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಸೈಟ್ ವಿಚಾರದಲ್ಲಿ ಮೋಸ ವಂಚನೆ ಮಾಡಿದರೆ ಅವ್ರಿಗೆ ಈ ವರ್ಷ ಭಾಳ ಚೆನ್ನಾಗಿ ಪಾಠ ಕಲಿಸುತ್ತೆ ಈ ಸಂಕ್ರಾಂತಿ ಫಲ. ಆದ್ದರಿಂದ ಯಾರೂ ಆ ತಪ್ಪುಗಳನ್ನು ಮತ್ತೆ ಹೋಗಬೇಡಿ. ಮಾಡಿದರೆ ಕ್ಷಮೆ ಕೇಳಿ, ಮಾಡಿದರೆ ಅದಕ್ಕೆ ಏನೋ ಒಂದು ಫಲ ಸಿಗೋ ಥರ ಮಾಡಿಕೊಂಡ್ರೆ ವಾಸಿ. ಇಲ್ಲಾಂದರೆ ಲಕ್ಷ್ಮಿ ತುಂಬ ತೊಂದರೆ ಕೊಡ್ತಾಳೆ. ನಮ್ಮ ಮೊನ್ನೆ ಸಂಚಿಕೆಯಲ್ಲಿ ಹೇಳ್ತಿದೆ, ಎಲ್ಲಿ ಲಕ್ಷ್ಮಿ ಮೇಲಿಗೆ ಆಗ್ತಾಳೆ? ಯಾಕೆ ಲಕ್ಷ್ಮಿ ಮನೆಯಲ್ಲಿ ಇರೋದಿಲ್ಲ? ಚಂಚಲೆ ಮನೆ ಬಿಟ್ಟು ಹೋಗ್ತಿರ್ತಾಳೆ. ಶ್ರೀಮಂತನ ಬಡವ ಮಾಡ್ತಾಳೆ, ಬಡವನ ಶ್ರೀಮಂತ ಮಾಡ್ತಾಳೆ. ಕಾರಣ ಅವಳಿಗೆ ಅಹಂಕಾರ ಆಗಬರೋದಿಲ್ಲ. ಲಕ್ಷ್ಮಿಗೆ ಅಹಂಕಾರ ಅವಳಿಗೆ ಮೈಲಿಗೆ, ದ್ವೇಷ ಅಸೂಯೆ ಮೈಲಿಗೆ. ಮನೆಯೊಳಗೆ ಜಾಗಟೆ ಶಬ್ದ, ಶಂಖ ಶಬ್ದ, ಗಂಟಾ ಶಬ್ದ, ಪೂಜೆ, ದೀಪ ಧೂಪ, ಅರ್ಚನೆ, ಯಜ್ಞ ಯಾಗಾದಗಳು ಎಲ್ಲಿ ನಡೆಯಲ್ವೋ ಆ ಜಾಗ ಎಲ್ಲ ಅಮಂಗಳ. ಅಲ್ಲಿ ಲಕ್ಷ್ಮಿ ವಾಸ ಮಾಡೋದಿಲ್ಲ. ಯಾವಾಗ ಲಕ್ಷ್ಮಿ ವಾಸ ಇಲ್ಲೋ ಭೂಕಂಪ ಆಯಿತು. ಯಾವಾಗ ಲಕ್ಷ್ಮಿ ನೆಲೆ ಇಲ್ವೋ ಅಲ್ಲಿ ಭೂಕಂಪನ ಆಗುತ್ತೆ. ಯಾವಾಗ ಲಕ್ಷ್ಮಿ ವಾಸಸ್ಥಳ ಇಲ್ವೋ ಅದು ಕಳಾ ಶಕ್ತಿ ಕಳ್ಕೊಂಬಿಟ್ಟಿರ್ತದೆ. ಆಗ ಅಗ್ನಿ ಅವಘಡಗಳು, ಜಲಪ್ರಳಯಗಳು ಸೃಷ್ಟಿಯಾಗತ್ತೆ ಆ ಜಾಗದಲ್ಲಿ. ಇದು ಸಂಕ್ರಾಂತಿ ಫಲ. ಆದ್ದರಿಂದ ಈ ವರ್ಷ ನಾವು ಮಂಗಳ ಗ್ರಹಕ್ಕೆ, ಶುಕ್ರ ಗ್ರಹಕ್ಕೆ ಪ್ರತಿನಿತ್ಯ ನಾವು ಜಪ ತಪ ಮಾಡಬೇಕು ಪ್ರತಿಯೊಬ್ಬರ ಜಾತಕದಲ್ಲೂ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಮನೆ ಇದೆ. ಅದು ಬಾಡಿಗೆ ಮನೆ ಇರ್ಬೋದು, ಭೋಗ್ಯದ ಮನೆಯೇ ಇರ್ಬೋದು, ಅಥವಾ ಬೇರೆಯವ್ರ ಮನೇಲಿ ವಾಸ ಇರ್ಬೋದು. ಬಾಡಿಗೆನೂ ಕೊಟ್ಟಿಲ್ಲ, ಲೀಸು ಕೊಟ್ಟಿಲ್ಲ, ಸುಮ್ಮನೆ ಇರು ಅಂತ ಇಟ್ಕೊಂಡಿರ್ತಾರೆ, ಅದು ಇರ್ಬೋದು. ಬಟ್ ಅದೊಂದು ವಾಸ ಮಾಡಲಿಕ್ಕೆ. ಜಮೀನು ಎಲ್ರಿಗೂ ಇಲ್ಲದೆ ಇರ್ಬೋದು. ಅದು ಇರೋರು ಜಮೀನು ತಗೋಬೇಕು ಮೋಸ ಮಾಡಿ. ಈಗಾಗಲೇ ಮೋಸ ಮಾಡಿಬಿಟ್ಟು ಜಮೀನು ತೊಗೊಂಡಿರೋರು, ಇದೆಲ್ಲಕ್ಕೂ ಶುಕ್ರ ಮತ್ತು ಮಂಗಳ ಗ್ರಹಕ್ಕೆ ಶಾಂತಿ ಆಗಬೇಕು. ಅದರಿಂದ ಮೋಸ ವಂಚನೆ ಮಾಡಬೇಡಿ. ಅದು ಇಮ್ಮಿಡಿಯೇಟಾಗಿ ನಮಗೆ ಪಾಠ ಕಲಿಸುತ್ತೆ. ಭೂದೇವಿಗೆ ಮೋಸ ಮಾಡಬಾರ್ದು. ಒಂದೇ ಸೈಟ್ 4 ಜನಕ್ಕೆ ರಿಜಿಸ್ಟರ್ ಆಗಿದೆ ನೋಡಿ. ಒಂದೇ ಸೈಟ್ 5 ಜನಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. 5 ಜನಕ್ಕೂ ರಿಜಿಸ್ಟ್ರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಒಂದು ಎಕರೆ 20 ಗುಂಟೆ ಜಮೀನನ್ನು 3 ಜನಕ್ಕೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾನೆ. ಯಾರು ಕೊಡೋದೀಗ? ಆ ಭೂದೇವಿಗೆ ತೊಂದರೆ ಮಾಡ್ದಾಯಿತು. ಭೂಮಿ ಹೆಸರಲ್ಲಿ ಹಣ ಲೂಟಿ, ಭೂದೇವಿ ಶಾಪ. ಅವ್ರದ್ದಿರಲಿ 3 ಜನೂ ರಿಜಿಸ್ಟ್ರಿಗೆ ಮಾಡೋಕ್ಕಿಂತ ಅಗ್ರಿಮೆಂಟಿಗೆ ಕೊಟ್ಟಿದ್ದಾರೆ. 1 ಎಕರೆ 20 ಗುಂಟೆಗೆ ಒಬ್ಬ 50 ಲಕ್ಷ ಕೊಟ್ಟಿದ್ದಾನೆ, ಇನ್ನೊಬ್ಬ ಒಂದು 60 ಲಕ್ಷನೂ ಕೊಟ್ಟಿದ್ದಾನೆ, ಇನ್ನೊಬ್ಬ ಒಂದು 35-40 ಲಕ್ಷ ಕೊಟ್ಟಿದ್ದಾನೆ. ಎಲ್ಲ ದುಡ್ಡು ತೊಗೊಂಬಿಟ್ಟು ಅವನೊಂದು ಮನೆ ಕಟ್ಸ್ಕೊಂಡ್ಬಿಟ್ಟಿದ್ದಾನೆ ಅದೇ ಭೂಮಿಲಿ. ಬಟ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ. ಅವ್ರ 3 ಜನ ಶಾಪ, ಅವನ ಹೆಂಡತಿ ಮಕ್ಕಳು ಶಾಪ ಆ ಓನರ್ಗೆ ತಡ್ತು. 3 ಜನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ದುಡ್ಡು ತೊಗೊಂಬಿಟ್ಟು ಜಮೀನು ರಿಜಿಸ್ಟರ್ ಮಾಡಿಕೊಡ್ತಿಲ್ಲ. ಯಾರಿಗೆ ಮಾಡ್ಕೊಡ್ತಾನೆ? 3 ಜನದಲ್ಲಿ. ಈ ಥರ ಭಾಳ ಮೋಸ ಇದೆ. ಡಾಕ್ಯುಮೆಂಟ್ಸ್ ಇರಲಿಲ್ಲ, ಮಾರಿಬಿಡ್ತಾರೆ. ತಗೊಂಡೊಂದು ಶಾಪ ಇದೆಯಲ್ಲ, ಅದು ಬಿಡಲ್ಲ ನಿಮ್ಮನ್ನು. ನೀವು ಹೋಗ್ಬೋದು, ಕೋರ್ಟ್ಗೆ ಹೋಗ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಮೇಲೊಬ್ಬಿದ್ದಾನೆ ಅನ್ನೋದು ಮಾತ್ರ ಮರಿಬೇಡಿ. ಅದನ್ನು ಈ ಸಂಕ್ರಾಂತಿ ಹಬ್ಬದ ದಿವಸ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ಭೂಮಿ ವಿಚಾರದಲ್ಲಿ, ಕಟ್ಟಡಗಳ ವಿಚಾರದಲ್ಲಿ ನಾವು ಯಾರಿಗೂ ಮೋಸ ಮಾಡಬಾರ್ದು. ಆ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಮಾರಾಟ ಮಾಡೋಣ, ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ನಾವು ತಗೊಳ್ಳೋಣ, ಪರ್ಚೇಸ್ ಮಾಡೋಣ. ಮತ್ತು ಅನ್ಯಾಯವಾಗಿ ಸುಳ್ಳು ಮೋಸ ಮಾಡಿ ದುಡ್ಡು ಮಾಡೋದ್ರಿಂದ ನಿಮ್ಮ ವಂಶಕ್ಕೂ ಒಳ್ಳೆಯದಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅದು ಉಳಿಸೋಕ್ಕಾಗಲ್ಲ. ಯಾಕೆಂದರೆ ಮೋಸದಿಂದ ಮಾಡಿರೋ ಆಸ್ತಿ ಅವೆಲ್ಲ. ನೆಕ್ಸ್ಟ್ ಬರ್ತಿಗೆ ನಿಮ್ಗೆ ಇರೋಕ್ಕೆ ಒಂದು ಅಡಿ ಜಾಗ ಸಿಗೋದಿಲ್ಲ. ನೆಕ್ಸ್ಟ್ ಬರ್ತಲ್ಲಿ ಲೈಫ್ ಲಾಂಗ್ ನೀವು ಬಾಡಿಗೆ ಮನೇಲಿರಬೇಕು, ಇಲ್ಲ ಲೀಸ್ ಮನೇಲಿರಬೇಕು. ಯಾಕೆಂದರೆ ಈ ಥರ ಮೋಸ ಮಾಡಿ ಉಟ್ಬಿಟ್ಟು ಸತ್ತೋಗಿರ್ತೀವಿ ನಾವು. ಅದ್ರ ಫಲ ನೆಕ್ಸ್ಟ್ ಬರ್ತ ಅನುಭವಿಸೋಕ್ಕೆ ಅಂತ ಭಗವಂತ ಸೃಷ್ಟಿ ಮಾಡ್ತಾನೆ. ಅನುಭವಿಸು. ಹೋದ ಜನ್ಮದಲ್ಲಿ ಹೊಲ ಗದ್ದೆ ತೋಟ ಮೋಸ ಮಾಡಿದ್ದೆ, ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಮೋಸ ಮಾಡಿದ್ದೆ, ನೀನು ಹಣ ಸಂಪಾದನೆ ಮಾಡಿದ್ದೆ. ಮನೆ ವಿಚಾರದಲ್ಲಿ ಬಾಡಿಗೆ ಕೊಡದೆ, ಬಾಡಿಗೆ ಮನೇಲಿ ಬಿಡದೆ ತುಂಬ ಸತಾಯಿಸಿದೆ. ಭೋಗಿಗೆ ಹೋಗಿದೆಯಾ, ಆಮೇಲೂ ಕೂಡ ನೀನು ತುಂಬ ತೊಂದರೆ ಮಾಡಿದೆ. ಹೀಗಾಗಿ ನಿನಗೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವಂಶ ಯಾರಿಗೂ ಸ್ವಂತ ಮನೆ ಸ್ವಂತ ಜಮೀನು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಶಾಪ.
ಮಂಗಳ ಮತ್ತು ಶುಕ್ರ ಗ್ರಹದ ದೋಷ ಜಾತಕದಲ್ಲಿ ಎದ್ದು ಕಾಣುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ ಇರೋ ಸೈಟು, ಕಾರು, ಮನೆ, ವಸ್ತ್ರ ಒಡವೆಗಳನ್ನು ಕಳ್ಕೋಬಾರ್ದು. ಸಮೃದ್ಧಿ ಆಗಬೇಕು, ಪ್ರಗತಿ ಹೊಂದಬೇಕು. ಇರೋ ಆಸ್ತಿನ ಯಾವುದೇ ತೊಂದರೆ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಅನುಭವಿಸ್ಕೊಂಡು ಹೋಗ್ಬೇಕು ಅಂತಂದರೆ ಇವತ್ತು ನೀವೇನು ಮಾಡಬೇಕಪ್ಪ ಅಂತಂದರೆ, ಹೆಂಗೂ ಎಳ್ಳು ಬೆಲ್ಲ ಎಲ್ಲ ಮಾಡಿರ್ತೀರ ಸಂಕ್ರಾಂತಿ ದಿವಸ. ಬೆಲ್ಲ ಒಂದು ಅಚ್ಚು ಅಥವಾ ಒಂದು 100 ಗ್ರಾಮ್ 200 ಗ್ರಾಮ್ ಬೆಲ್ಲ ತಗೊಳ್ಳಿ. ಕೊಬ್ಬರಿ ಮತ್ತು ಎಳ್ಳು, ಪುಟಾಣಿ ಅಂತಾರೆ, ಉರ್ಗಡ್ಲೆ, ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ನಾನು ಹೇಳೋ ಮಂತ್ರನ ತಂತ್ರ ಏನು? ಕಡಲೆಕಾಯಿ ಬೀಜ, ಕಡಲೆಕಾಯಿ, ಉರ್ಗಡ್ಲೆ, ಕೊಬ್ಬರಿ ಚಂದ್ರ, ಕಡಲೆ ಶುಕ್ರ, ಸಿಹಿ ಬೆಲ್ಲ ಅದು ಶುಕ್ರ ಮತ್ತು ಮೃತ್ಯುಂಜಯ ಎರಡನ್ನೂ ಕೈಲಿಟ್ಕೋಬೇಕು. ಹಿಂಗೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಯೇ ಹೇ ಹೇ ಸರ್ವ ಸೌಭಾಗ್ಯಮೇ ದೇಹಿ ಸ್ವಾಹ. ಓಂ ಪ್ರಣವ ಮಂತ್ರ. ಶ್ರೀಂ ನನ್ನ ಕಾರು, ಸೈಟು, ಮನೆ, ಜಮೀನು, ಹೊಲ, ಗದ್ದೆ, ಬಿಲ್ಡಿಂಗು, ಚೌಟ್ರಿ, ಬಾರು, ರೆಸ್ಟೋರೆಂಟ್ಸು ಏನಿದೆಯೋ ಎಲ್ಲ ಲಕ್ಷ್ಮಿ ಶ್ರೀ. ಮ್ರೀಂ ಯಾವುದೇ ರೀತಿ ಪ್ರಕೃತಿನ ತೊಂದರೆ ಆಗಬಾರ್ದು, ಭೂಕಂಪ, ಸುನಾಮಿ, ಸುಂಟುಗಾಳಿಂದ. ಕ್ಲೀಂ ಶತ್ರುಗಳಿಂದ ನನಗೆ ಆಸ್ತಿಗೆ ತೊಂದರೆ ಬರಬಾರ್ದು. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ 2 ಬಾರಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯೇ ಹೇ ಹೇ ಸರ್ವ ಸೌಭಾಗ್ಯ ಇರೋ ಸೌಭಾಗ್ಯವನ್ನು ಮೇ ದೇಹಿ ನನಗೆ ಕೊಟ್ಟು ಕಾಪಾಡು ತಾಯಿ. ಮೇ ದೇಹಿ ಸ್ವಾಹ ಅಂತೇಳಿ ಕಡಲೆಕಾಯಿ ಬೀಜ ಅಂದರೆ ಉರ್ಗಡ್ಲೆ, ಬೆಲ್ಲ, ಕೊಬ್ಬರಿ ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯೇ ಹೇ ಹಿ ಸರ್ವ ಸೌಭಾಗ್ಯಂ ಮೇ ದೇಹಿ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯೇ ಹೇ ಹಿ ಸರ್ವ ಸೌಭಾಗ್ಯಂ ಮೇ ದೇಹಿ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯೇ ಹೇ ಹಿ ಸರ್ವ ಸೌಭಾಗ್ಯಂ ಮೇ ದೇಹಿ ಸ್ವಾಹ ಅಂಥೇಳಿ ಜಪ ಮಾಡಿಬಿಟ್ಟು ಆ ಜಪ ಮಾಡಿದಂಥ ಏನಿದೆಯೋ ಪದ ಕಡಲೆಕಾಯಿ, ಉರ್ಗಡ್ಲೆ, ಬೆಲ್ಲ ಮತ್ತು ಕೊಬ್ಬರಿ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಈ ಬಡ ಮಕ್ಕಳಿಗೆ, ವೃದ್ಧರಿಗೆ, ಅನಾಥರಿಗೆ ಹಂಚಬೇಕು, ಅಂಥವ್ರಿಗೆ ಹಂಚಬೇಕು. ಆಗ ನಿಮ್ಮ ದರಿದ್ರ ಅಲ್ಲಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇದಿಷ್ಟು ಮಾಡಬೇಕು ಇವತ್ತು ಹಬ್ಬದ ದಿವಸ. ಇದು ಸಂಕ್ರಾಂತಿ ಹಬ್ಬದ ಮಂತ್ರ ತಂತ್ರ. ಇದಿಷ್ಟು ಮಾಡ್ತಾ ಬಂದು ಖಂಡಿತ ನಿಮ್ಮ ಆಸ್ತಿಗೆ ಸೆಕ್ಯೂರಿಟಿ ಕಳ್ಕೊಳ್ಳೋದು ಅಂತ ಯಾವುದೇ ದೋಷ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ಈ ಥರ ದೋಷ ಯಾರಿಗಾರು ಈ ಭೂಕಂಪದಿಂದ, ಸುನಾಮಿಯಿಂದ, ಹೀಗೆ ಬೆಂಕಿ ಅವಘಡದಿಂದ ಎಷ್ಟೋ ಆಸ್ತಿ ಪಾಸ್ತಿ ಮನೆಗಳೆಲ್ಲ ಹಾಳಾಗ್ತಿವೆ ಇವತ್ತಿನ ದಿವಸ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಯಾರಿಗೆ ಹೊಲ, ಗದ್ದೆ, ತೋಟ, ಹೋಮ್ ಸ್ಟೇ, ಬಿಲ್ಡಿಂಗ್ಸು, ಹೋಟ್ಲು, ಲಾಡ್ಜು, ಮನೆ ಇದ್ರ ಮೇಲೆಲ್ಲ ಪೊಲೀಸ್ ಕೇಸು, ಕೋರ್ಟ್ ಕೇಸು ಮತ್ತು ಮಾಟಮಂತ್ರ ತಂತ್ರಗಳ ಪ್ರಯೋಗ ಆಗಿದ್ದರೆ, ಮನೆ ಬೇಕು, ನಮಗೊಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಇತ್ತು ಅಂದರೆ, ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ, ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತೋಗಿದೆ, ಮಾಟಮಂತ್ರ ತಂತ್ರ ಪ್ರಯೋಗದಿಂದ, ದುಡ್ಡಿನ ಸಮಸ್ಯೆಯಿಂದ ಅಥವಾ ಆ ಜಾಗದ ಸಮಸ್ಯೆಯಿಂದ, ಈ ಥರ ಎಲ್ಲ ದೋಷಗಳ ನಿವಾರಣೆ ಆಗಲಿಕ್ಕೆ ನಾವು 18ನೇ ತಾರೀಕು ಇದೇ ತಿಂಗಳು ದಾವಣಗೆರೆಯಲ್ಲಿ ಮಹಾಮೃತ್ಯುಂಜಯ ಹೋಮ ಮತ್ತು ಭೂವರಹಸ್ವಾಮಿ ಹೋಮ ಮಾಡ್ತಾಯಿದ್ವಿ. ಜಮೀನು ತೊಗೊಂಡ್ಮೇಲೆ ರೋಗ ಬಂತು, ಮನೆಗೆ ಹೋದ್ಮೇಲೆ ರೋಗ ಬಂತು, ಮನೆಗೆ ಹೋದ್ಮೇಲೆ ಸಾವು ಬಂತು, ಹೀಗೆ ಹಲವಾರು ರೋಗಗಳು ಮತ್ತು ಮೃತ್ಯು ದೋಷಗಳು, ಮೃತ್ಯು ಕಂಟಕಗಳು ಭೂಮಿ, ಮನೆ, ಕಟ್ಟಡ ತೊಗೊಂಡಾಗ ಆಗ್ತಾಯಿದೆ ಎಷ್ಟೋ ಜನಕ್ಕೆ. ಇದೆಲ್ಲ ದೋಷದಿಂದ ಮುಕ್ತರಾಗಬೇಕು ಅಂತಂದರೆ ಇದೇ ತಿಂಗಳು 18ನೇ ತಾರೀಕು ನಾವು ದಾವಣಗೆರೆಯಲ್ಲಿ ಮಹಾಮೃತ್ಯುಂಜಯ ಮತ್ತು ಭೂವರಹಸ್ವಾಮಿ ಹೋಮ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 2:30ವರೆಗೂ. ಅಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಮುದ್ರಾ ಮಂತ್ರ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಈ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಯಾವುದೇ ಆಗಿರಲಿ, ಆ ಒಂದು ಎಲ್ಲ ತಂತ್ರ ಮಂತ್ರಗಳಿಂದ ನಿಮಗೆ ಕಲಿಸಿ ನಿಮ್ಮ ಆಸ್ತಿಗೆ ಸೆಕ್ಯೂರಿಟಿ ಆಗುವಾಗೆ, ನಿಮ್ಮ ಮನೆಗಳಿಗೆ, ಕಟ್ಟಡಗಳಿಗೆ ನೀವು ಏನು ಗಳಿಸಿದೋ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಪ್ರಕೃತಿಯಿಂದ, ದುಷ್ಟರಿಂದ, ಮಾಟಮಂತ್ರ ತಂತ್ರಪ್ರಯೋಗದಿಂದ ಆಗಬಾರ್ದು ಅನ್ನೋದಾಗಿದ್ದರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಯಾರಿಗೆ ಜಮೀನು ಇದೆಯೋ, ಯಾರು ಮನೆ ಕಟ್ಟಬೇಕು ಅಂತ ಸೈಟ್ ಇಟ್ಕೊಂಡಿದ್ದೀರೋ ಅವರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಮಧ್ಯಭಾಗದಿಂದ ಒಂದು ಇಡಿ ತೊಗೊಳ್ಳಿ. ಮಣ್ಣು ಮನೆ ಕಟ್ತಾ ಇದ್ದಾರೆ, ಅರ್ಧಂಬರ್ಧ ನಿಂತೋಗಿದೆ,
ಅದಕ್ಕೆ 2 ಇಟ್ಟಿಗೆ ತೊಗೊಂಬನ್ನಿ. ಸೈಟ್ ಇದೆ, ಮನೆ ಕಟ್ಟಬೇಕು, ಒಂದು 2 ಇಟ್ಟಿಗೆ ತೊಗೊಂಬನ್ನಿ. ತೊಗೊಂಬಂದು 8 ಗಂಟೆಗೆ ನನ್ನ ಜೊತೆ ಸಂಕಲ್ಪ ಕೂತ್ಕೊಳ್ಳಿ. ನಾನು ಕೆಲವು ವಿಶೇಷವಾದಂಥ ಮಂತ್ರತಂತ್ರಗಳಿಂದ ಅದಕ್ಕೆ ಶಕ್ತಿ ತುಂಬಿ ನಿಮ್ಮ ಆಸ್ತಿ ಅಭಿವೃದ್ಧಿ ಆಗಲಿಕ್ಕೆ, ಸಮೃದ್ಧಿ ಆಗಲಿಕ್ಕೆ ಈ ಒಂದು ಹೋಮ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದು ಯಾರು ದುಡ್ಡು ಕೊಡುವಂಥದ್ದು ಫ್ರೀಯಾಗಿ ಮಾಡ್ತಾ ಇರೋದು, ಉಚಿತವಾಗಿ ಮಾಡ್ತಾ ಇರೋದು. ಈ ಒಂದು ಉಚಿತ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂಧು ಮಿತ್ರರು ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಇದು ನಡೆಯೋ ಸ್ಥಳ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿ ಹೋಮ ನಡೆಯುತ್ತೆ ಅಂತ. ಮೊಬೈಲಲ್ಲಿ ಫೋಟೋ ತಗೊಳ್ಳಿ. ಇದು ಬೆಳಗ್ಗೆ 8 ಗಂಟೆ ಪ್ರಾರಂಭ ಆಗಿ 2:30 ಮುಗಿದೋಗುತ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗವಹಿಸಬೇಕು ಅಂತಿದ್ದಾರೋ ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾನೆ, yagas.ssbk.in ಅಂತ ಈ ಫಾರ್ಮ್ನ ಫಿಲ್ ಮಾಡಬೇಕು. ಭಾಳ ಈಸಿ, 1 ನಿಮಿಷ ಮುಗಿಸ್ಬಿಡ್ಬೋದು. ಪ್ರತಿಯೊಬ್ಬರು yagas.ssbk.in ಅಂತ ವೆಬ್ಸೈಟಲ್ಲಿ ಅಲ್ಲೊಂದು ಫಾರ್ಮ್ ಫಿಲ್ ಮಾಡಿಬಿಡಿ. ಯಾತಕ್ಕೆ ಏನಂತ ನಾನು ಅವತ್ತು ನಿಮ್ಗೆ ಹೇಳ್ತೀನಿ. ಮಂತ್ರತಂತ್ರ ಕಲ್ತ್ಕೋಬೇಕು. ಈ ಕೋರ್ಟ್ ಕೇಸು, ಪೊಲೀಸ್ ಕೇಸು, ಮಾಟ ಮಂತ್ರತಂತ್ರ ಬಾಧೆ, ನಮ್ಮ ಮನೆ ಜಮೀನಿಗೆಲ್ಲ ತೊಂದರೆ ಆಗಿದೆ ಅಂದರೆ ನೀವು ಇದನ್ನೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ಇದೆಲ್ಲ ನಡೀತಾ ಇರೋದು 18ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಇದು ಉಚಿತವಾಗಿ ಮಾಡ್ತಿರುವಂಥ ಕಾರ್ಯಕ್ರಮ. ಈ ಒಂದು ಸಂಕ್ರಾಂತಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಹೆಚ್ಚಿಗೆ ತುಷ್ಟಿ ಪುಷ್ಟಿ ಬಲ ಕೊಟ್ಟು ಸಮೃದ್ಧಿಯಾಗಿ ಹೆಚ್ಚೆಚ್ಚಿಗೆ ಪ್ರಗತಿಯಾಗಲಿ, ನಿಮ್ಮ ಆಯುಷ್ಯ ಆರೋಗ್ಯ ಕೂಡ ಹೆಚ್ಚಿಗೆ ಸಮೃದ್ಧಿಯಾಗಿ ಪ್ರಗತಿಯಾಗಲಿ ಅಂತ ಹೇಳ್ತಾ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ಲ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.